ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಬೇಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಮಿಥುನ ರಾಶಿಯವರೇ, ಈ ದಿನ 10/6/2026 ಬುಧವಾರ, ದಶಮಿ ತಿಥಿ, ಉತ್ತರ ಭಾದ್ರಾ ನಕ್ಷತ್ರ, ರೇವತಿ ನಕ್ಷತ್ರ ಹಾಗೂ ಸೌಭಾಗ್ಯ ಯೋಗ ಇವುಗಳ ಸಂಯೋಜನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಸಂಪರ್ಕಗಳು, ಶಿಕ್ಷಣ, ಕುಟುಂಬ, ಆರೋಗ್ಯ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ, ದಿನದ ಶುಭ ಸಮಯ ಯಾವುದು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮಿಥುನ ರಾಶಿ ಅಧಿಪತಿಯಾದಂಥ ಬುಧ, ಈ ವಾರಾಧಿಪತಿಯಾದಂಥ ಬುಧ ಇಬ್ಬರು ಒಬ್ಬರೇ ಆಗಿರೋದ್ರಿಂದ ನಿಮ್ಮಲ್ಲಿ ಇರುವಂಥ ಒಂದು ಬುದ್ಧಿಶಕ್ತಿ, ಮಾತಿನ ಪ್ರಭಾವ ಮತ್ತು ಸಂವಹನ ಸಾಮರ್ಥ್ಯ ಅನ್ನುವಂಥದ್ದು ಹೆಚ್ಚು ಕಾರ್ಯವನ್ನು ಮಾಡ್ತದೆ. ಆದ್ದರಿಂದ ನೀವು ಮಾತಿನ ಮೂಲಕ ಕೆಲಸದ ಸಾಧನೆಯನ್ನು ಮಾಡ್ತೀರಿ, ಹೊಸ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಪಡಿತೀರಿ, ನೆಟ್ವರ್ಕಿಂಗ್ ಕ್ಷೇತ್ರಗಳ ಮೂಲಕ ಲಾಭವನ್ನು ಪಡಿತೀರಿ. ಆದರೆ ಮನಸ್ಸು ಚಂಚಲವಾಗಬಹುದು, ಹೆಚ್ಚು ಯೋಚನೆ ಗೊಂದಲವನ್ನು ತರಬಹುದು. ಆದ್ದರಿಂದ ವೇಗದ ಜೊತೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅತಿ ಮುಖ್ಯ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಅಧಿಕಾರಿಗಳ ಸಹಕಾರವನ್ನು ಪಡೆಯುವಂಥದ್ದು, ಉದ್ಯೋಗದಲ್ಲಿ ಬೆಳವಣಿಗೆ ಉಂಟಾಗುವಂಥದ್ದು ಆಗ್ತದೆ. ಆದ್ದರಿಂದ ಹಳೆಯ ಕೆಲಸ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇರ್ತದೆ, ಹೊಸ ಕೆಲಸದ ಅವಕಾಶ ಸಿಗ್ತದೆ, ಮೀಟಿಂಗ್ನಲ್ಲಿ, ಇಂಟರ್ವ್ಯೂಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆಗಳಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಉತ್ತರ ಭಾದ್ರಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ತಾಳ್ಮೆ, ಸ್ಥಿರ ನಿರ್ಧಾರ ಹಾಗೂ ಗಂಭೀರವಾದಂಥ ಚಿಂತನೆ ಎನ್ನುವಂಥದ್ದನ್ನು ಕಾಣ್ತೀರಿ. ಆದ್ದರಿಂದ ಅತಿಯಾದ ಚಂಚಲತೆ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಕುಟುಂಬದಲ್ಲಿ ಶಾಂತಿ, ಹಣಕಾಸಿನ ಯೋಜನೆಗೆ ಉತ್ತಮ ಅನುಕೂಲ ಉಂಟಾಗ್ತದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯವೃದ್ಧಿ, ಪ್ರಯಾಣದ ಯೋಗ, ಹೊಸ ಪರಿಚಯದ ಲಾಭ ಉಂಟಾಗ್ತದೆ. ಆದ್ದರಿಂದ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಸೌಭಾಗ್ಯ ಯೋಗದ ಪ್ರಭಾವ ಇರೋದ್ರಿಂದ ಭಾಗ್ಯದಲ್ಲಿ ಬೆಂಬಲ ಉಂಟಾಗ್ತದೆ, ಜನರ ಸಹಕಾರ ಅನ್ನುವಂಥದ್ದು ಉಂಟಾಗ್ತದೆ, ಕೆಲಸದಲ್ಲಿ ಚಲನೆ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಕೆಲಸ ಸುಲಭವಾಗಿ ನಡೀತದೆ, ಹೊಸ ಐಡಿಯಾಗಳು ಯಶಸ್ವಿಯಾಗ್ತದೆ, ಹೆಸರು ಮತ್ತು ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ಮಿಥುನ ರಾಶಿಯವರ ಉದ್ಯೋಗಸ್ಥರಿಗೆ ಇಂದು ಸಂಪರ್ಕ ಮತ್ತು ಸಂವಹನದಿಂದ ಯಶಸ್ಸು ಲಭ್ಯವಾಗ್ತದೆ. ಮೀಟಿಂಗ್ ಕ್ಷೇತ್ರದಲ್ಲಿ ಸಕ್ಸಸ್ ಉಂಟಾಗ್ತದೆ, ಸೀನಿಯರ್ಗಳಿಂದ ಅಪ್ರಿಸಿಯೇಷನ್ ಉಂಟಾಗ್ತದೆ, ಹೊಸ ಅಸೈನ್ಮೆಂಟ್ಗಳ ಸಾಧ್ಯತೆ ಇರ್ತದೆ. ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಹಿಡಿದಕ್ಕೆ ಹೋಗ್ಬಿಡಿ. ಆಫೀಸ್ನಲ್ಲಿ ಗಾಸಿಪ್ನಿಂದ ದೂರ ಇರಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅಂತ ನೋಡೋದಾದರೆ, ಜ್ಯೋತಿಷಿಗಳು, ಶಿಕ್ಷಕರು, ಟ್ರೈನರ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಆನ್ಲೈನ್ ಕ್ಲಾಸಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತದೆ, ಹೊಸ ವಿದ್ಯಾರ್ಥಿಗಳ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಮೀಡಿಯಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ನೆಟ್ವರ್ಕಿಂಗ್ ಮೂಲಕ ಲಾಭ ಉಂಟಾಗ್ತದೆ. ಪ್ರಮೋಷನ್ ಬಗ್ಗೆ ಚರ್ಚೆಗಳು ಉತ್ಪತ್ತಿ ಆಗ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಉತ್ತಮ ಫಲವನ್ನು ನೀಡ್ತದೆ. ನಿಮ್ಮನ್ನು ಗುರುತಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ಇಂದು ವ್ಯವಹಾರದಲ್ಲಿ ಮಾತಿನ ಮೂಲಕ ಲಾಭ ಸಿಗೋ ಸಾಧ್ಯತೆಗಳಿರ್ತದೆ. ಯಾವ ಯಾವ ಕ್ಷೇತ್ರಗಳು ಲಾಭವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ, ಒಂದು ಮೀಡಿಯಾ ಕ್ಷೇತ್ರ ಇರ್ಬೋದು, ಕಮ್ಯುನಿಕೇಷನ್ ಕ್ಷೇತ್ರ ಇರ್ಬೋದು, ಸಂವಹನ ಸಾಮರ್ಥ್ಯ ಅಂತ ಇರ್ಬೋದು, ಆನ್ಲೈನ್ ಬಿಸ್ನೆಸ್ ಮಾಡುವಂಥದ್ದು ಇರ್ಬೋದು, ಕನ್ಸಲ್ಟೇಷನ್ ಮಾಡುವಂಥದ್ದು ಇರ್ಬೋದು, ಜ್ಯೋತಿಷ ಕ್ಷೇತ್ರ ಅನ್ನುವಂಥದ್ದು ಇರ್ಬೋದು, ಕೋಚಿಂಗ್ ಕ್ಷೇತ್ರ ಅನ್ನುವಂಥದ್ದು ಇರ್ಬೋದು. ಇವುಗಳೆಲ್ಲ ಲಾಭವನ್ನು ತಂದುಕೊಡ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ಹೊಸ ಆದಾಯದ ಯೋಚನೆ ಎನ್ನುವಂಥದ್ದು ಮೂಡ್ತದೆ. ಹಳೆಯ ಹಣದ ಬಗ್ಗೆ ಚರ್ಚೆ ಅನ್ನುವಂಥದ್ದು ಉಂಟಾಗ್ತದೆ. ಅನಗತ್ಯ ಖರ್ಚುಗಳು ಬೇಡ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಉಂಟಾಗ್ತದೆ. ಸ್ನೇಹಿತರ ಸಹಕಾರವಂಥದ್ದು ಲಭ್ಯವಾಗ್ತದೆ. ಮಾತಿನಲ್ಲಿ ಕನ್ಸಿಸ್ಟೆನ್ಸಿ ಎನ್ನುವಂಥದ್ದು ಇರಲಿ. ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಅವಕಾಶಗಳು ಬರಬಹುದು. ಜಾಗ್ರತೆಯಿಂದ ಅದನ್ನು ತಪ್ಪಿಸೋ ಅವಕಾಶಗಳು ನಿಮ್ಮಲ್ಲೇ ಇರ್ತದೆ. ಆರೋಗ್ಯ ಅನ್ನುವಂಥದ್ದನ್ನು ನೋಡೋದಾದರೆ, ನರಗಳಲ್ಲಿ ಬಾಧೆ ಉಂಟಾಗ್ತದೆ, ನಿದ್ರೆಯ ಸಮಸ್ಯೆ ಬರ್ಬೋದು, ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗ್ಬೋದು. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳೋದನ್ನು ತಿಳ್ಕೊಂಡಿರಿ. ಈ ದಿನದ ಎಚ್ಚರಿಕೆ ಅನ್ನುವಂಥದ್ದೇನೋ, ತುರ್ತು ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ದೊಡ್ಡ ಮಾತನ್ನು ಕೊಡುವ ಮೊದಲು
ಯೋಚನೆ ಮಾಡಬೇಕು ಆಗ್ತದೆ. ಸುಮ್ಮನೆ ಮಾತು ಕೊಟ್ಬಿಟ್ಟು ಸಿಗಾಕೊಳಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಈ ದಿನದ ಶುಭ ಸಮಯ ಯಾವುದಿರ್ತದೆ ಅಂತಂದರೆ ಬೆಳಿಗ್ಗೆ 9:05 11:30 ಮಧ್ಯಾಹ್ನ 2:20 4:40 ಸಂಜೆ 6:30 ನಂತರ ಶುಭ ಸಮಯ ಅನ್ನೋಂಥದ್ದು ಇರ್ತದೆ. ಈ ದಿನ ಪರಿಹಾರಕ್ಕೋಸ್ಕರ ಹಸಿರು ಹೆಸರ ಕಾಳನ್ನು ದಾನ ಮಾಡುವಂಥದ್ದನ್ನು ಮರಿಬೇಡಿ. ಈ ದಿನದ ಕಿವಿ ಮಾತು ಬುದ್ಧಿಶಕ್ತಿ, ಮಾತಿನ ಪ್ರಭಾವ ಮತ್ತು ಸರಿಯಾದ ನಿರ್ಧಾರಗಳಿಂದ ಯಶಸ್ಸು ಹಾಗೂ ಭಾಗ್ಯ ಬೆಂಬಲಿಸುವ ಶುಭ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ಕೊಟ್ಟಿದ್ರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮದೇ ರಾಶಿಯಾದ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.